ಚಂದ್ರಬಾಬು ನಾಯ್ಡುಗೆ ದುಂಬಾಲು ಬಿದ್ದ ಬಿಜೆಪಿ. ಅಧಿಕಾರಕ್ಕಾಗಿ ಬಾಬು ಪ್ಲೀಸ್ ಪ್ಲೀಸ್ ಅಂತಿದೆ ಬಿಜೆಪಿ. ನಾಯ್ಡುಗೆ ಬಿಜೆಪಿ ನಾಯಕರಿಂದ ನಿರಂತರ ಫೋನ್ ಕಾಲ್ಸ್ಗಳು. ಮಧ್ಯಾಹ್ನದಿಂದ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಕರೆ ಮಾಡ್ತಿದ್ದಾರೆ. ಮತ್ತೊಂದೆಡೆ ಜೆಪಿ ನಡ್ಡಾ, ರಾಜನಾಥ್ ಸಿಂಗ್, ಯೋಗಿ ಆದಿತ್ಯನಾಥ್, ನಿರ್ಮಲಾ ಸೀತಾರಾಮನ್ ಸೇರಿ ಹಲವು ನಾಯಕರು ಕರೆ ಮಾಡ್ತಿದ್ದಾರೆ. ಚಂದ್ರಬಾಬು ಮನವೊಲಿಸಲು ಬಿಜೆಪಿ ಸತತ ಪ್ರಯತ್ನ ಮಾಡ್ತಿದೆ. ನಾಯ್ಡು ಕಾಂಗ್ರೆಸ್ ಸಂಪರ್ಕಕ್ಕೆ ಸಿಗದಂತೆ ಬಿಜೆಪಿ ಕಟ್ಟೆಚ್ಚರವನ್ನ ವಹಿಸುತ್ತಿದೆ. ನಾಳೆ ದೆಹಲಿಗೆ ಬರುವಂತೆ ನಾಯ್ಡುಗೆ ಮೋದಿ ಬುಲಾವ್. ಅಬ್ ಕಿ ಬಾರ್ 400 ಪಾರ್ ಅಂತಿದ್ದ ಬಿಜೆಪಿ ಮತ್ತು ಎನ್ಡಿಎಗೆ ಈಗ ತಲೆನೋವಾಗಿ ಪರಿಣಮಿಸಿದೆ. ರಾಷ್ಟ್ರೀಯ ಪಕ್ಷಗಳು ಈಗ ಪ್ರಾದೇಶಿಕ ಪಕ್ಷಗಳ ಹತ್ರ ಪ್ಲೀಸ್ ಪ್ಲೀಸ್ ಅನ್ನುವಂತ ಸಿಚುವೇಶನ್ ಕ್ರಿಯೇಟ್ ಆಗಿಬಿಟ್ಟಿದೆ. ಇತ್ತ ಚಂದ್ರಬಾಬು ನಾಯ್ಡುಗೆ ಬಿಜೆಪಿ ನಾಯಕರಿಂದ ನಿರಂತರ ಫೋನ್ ಕಾಲ್ಗಳು ಹೋಗ್ತಿದೆ. ಮಧ್ಯಾಹ್ನದಿಂದ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ, ಜೆಪಿ ನಡ್ಡಾ, ರಾಜನಾಥ್ ಸಿಂಗ್, ಯೋಗಿ ಆದಿತ್ಯನಾಥ್, ನಿರ್ಮಲಾ ಸೀತಾರಾಮನ್ ಸೇರಿ ಹಲವು ಪ್ರಭಾವಿ ಬಿಜೆಪಿ ನಾಯಕರು ಕರೆಯನ್ನ ಮಾಡ್ತಿದ್ದಾರೆ. ಯಾಕಾಗಿ? ಚಂದ್ರಬಾಬು ನಾಯ್ಡು ಅವರ ಟಿಡಿಪಿ ಈ ಬಾರಿ ಭರ್ಜರಿಯಾಗಿ ಗೆಲುವನ್ನ ಕಂಡುಕೊಂಡಿದೆ. ಹೀಗಾಗಿ ಈಗ ಎನ್ಡಿಎ ಸರ್ಕಾರ ರಚನೆ ಮಾಡಬೇಕು ಅಂತಂದ್ರೆ ಪ್ರಾದೇಶಿಕ ಪಕ್ಷದ ಸಹಕಾರ ಬಹಳ ಮುಖ್ಯವಾಗಿದೆ. ನಂಬರ್ ಮ್ಯಾಟರ್ ಆಗುತ್ತೆ. ಮ್ಯಾಜಿಕ್ ನಂಬರ್ ಅನ್ನ ದಾಟಿ ಭರ್ಜರಿಯಾಗಿ ಬಲಿಷ್ಠವಾಗಿ ಸರ್ಕಾರವನ್ನ ನಿರ್ಮಾಣ ಮಾಡಬೇಕು ಅಂತಂದ್ರೆ, ಸರ್ಕಾರವನ್ನ ರಚನೆ ಮಾಡಬೇಕು ಅಂತಂದ್ರೆ ಈಗ ಬಿಜೆಪಿಯ ಎನ್ಡಿಎಗೆ ಬಹಳ ಮುಖ್ಯವಾಗಿರೋದು ಟಿಡಿಪಿ. ಚಂದ್ರನಾಯ್ಡು ಬಾಬು ಅವರನ್ನ ಮನವೊಲಿಸಲಿಕ್ಕೆ ಎಲ್ಲ ರಾಜಕೀಯ ರಣತಂತ್ರಗಳನ್ನ ಮಾಡ್ತಿದೆ. ಇನ್ನು ನರೇಂದ್ರ ಮೋದಿ ಸೇರಿದಂತೆ ಅನೇಕ ಬಿಜೆಪಿಯ ಪ್ರಭಾವಿ ನಾಯಕರು ಚಂದ್ರಬಾಬು ನಾಯ್ಡು ಅವರನ್ನ ದೆಹಲಿಗೆ ಕರೆಸಿಕೊಳ್ಳಿಕ್ಕೆ ಎಲ್ಲ ಪ್ಲಾನ್ ಮಾಡ್ತಿದೆ. ಇನ್ನು ಕಾಂಗ್ರೆಸ್ ಕೈಗೆ ಸಿಗದಿರುವಂತ ರೀತಿಯಲ್ಲಿ ಕಟ್ಟೆಚ್ಚರವನ್ನ ವಹಿಸುತ್ತಿದ್ದಾರೆ.